Hello, welcome back to Mansarachana YouTube ಚಾನಲ್. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಾನ್ಸರಚನಾ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ರೂ ಆರಾಮಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಕುಕಿಂಗ್ ವಿಡಿಯೋ ಮಾಡ್ತಿದ್ದೀನಿ. ಸೊ ಇಟ್ಸ್ ಅ ವೆರಿ ಹೆಲ್ದಿ ಕುಕಿಂಗ್ ವಿಡಿಯೋ ಆಗಿರುತ್ತೆ. ಸೊ ದಯವಿಟ್ಟು ಯಾರು ಸ್ಕಿಪ್ ಮಾಡ್ದಲೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಬಿಕಾಸ್ ಈ ಒಂದು ಕುಕಿಂಗ್ ವಿಡಿಯೋದಲ್ಲಿ ತುಂಬಾನೇ ಬೆನಿಫಿಟ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತೀನಿ. ಸೊ ಏನಪ್ಪಾ ಅಂತ ಅಂದ್ರೆ ಸೊ ನಾನಿವತ್ತು ಮಾಡ್ತಿರೋದು ಬ್ರಾಕ್ಲಿ ಸೂಪ್ ಮತ್ತೆ ಕ್ಯಾರೆಟ್ ಜ್ಯೂಸ್. ಇದೆರಡು ತುಂಬಾ 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 ಇಂಪಾರ್ಟೆಂಟು. ಸೊ ಪ್ಲೀಸ್ ವಾಚ್ ದಿಸ್ ವಿಡಿಯೋ ಕಂಪ್ಲೀಟ್ಲಿ. ಸೊ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಇರುತ್ತೆ ಅಂತ. ಸೊ ಯೂಶಲಿ ಏನಾಗುತ್ತೆ ಅಂದ್ರೆ ಬ್ರಾಕ್ಲಿ ತುಂಬಾ ಜನ ಇಷ್ಟಪಡಲ್ಲ. ಅಂದ್ರೆ ಏನೋ ಒಂಥರ ಅದು ಅಷ್ಟು ಟೇಸ್ಟಿ ಆಗಿರಲ್ಲ ಅಂತ ಇಷ್ಟಪಡಲ್ಲ. ಬಟ್ ಟ್ರಸ್ಟ್ ಮೀ, ಇಟ್ಸ್ ವೆರಿ ಹೆಲ್ದಿ, ವೆರಿ ರಿಚ್ ಇನ್ ವೈಟಮಿನ್ ಸಿ. ಸೊ ಅದಕ್ಕೆ ಅದರಲ್ಲಿ ಸ್ಮೂತಿನ ಯಾವ ತರ ಟೇಸ್ಟಿಯಾಗಿ ನಾವು ಮಾಡ್ಕೊಳ್ಬಹುದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಂದು ಏರ್ಸ್ ಯಾಕೋ ಫುಲ್ಲು ರೋಲ್ ಆಗ್ಬಿಟ್ಟಿದೆ ಎಡ್ಜಸ್ ಅಲ್ಲಿ. ಐ ಥಿಂಕ್ ನಾನು ಈ ತರ ಹಿಂಗ್ ಮಾಡ್ಕೊಂಡು ಅದು ಫುಲ್ಲು ರೋಲ್ ಆಗ ಕಾಣಿಸ್ತಿದೆ. ನನಗೆ ಯಾಕೋ ವಿಯರ್ಡ್ ಆಗಿ ಕಾಣಿಸ್ತಿದೆ ಅನಿಸ್ತಿದೆ. ಓಕೆ ಫೈನ್. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಇಲ್ಲಿ ನಾನು ಡೆಲ್ಲಿ ಕ್ಯಾರೆಟ್ ಅಂತ ಬರುತ್ತಲ್ಲ, ಪಿಂಕ್ ಆ್ಯಂಡ್ ಲಾಂಗ್ ಆಗಿರುತ್ತೆ. ಸೊ ಅದು ಪ್ರಿಫರ್ ಮಾಡಿದ್ದೀನಿ. ಏನಕ್ಕಂದರೆ ಇದು ಸ್ಮೂತಿ ಆರ್ ಮಿಲ್ಕ್ ಶೇಕ್ ಅಂತಲೇ ಹೇಳ್ಬೋದು ಕ್ಯಾರೆಟ್. ಸೊ ಅದರಲ್ಲಿ ತುಂಬ ಟೇಸ್ಟ್ ಕೊಡುತ್ತೆ ಇದು. ಸೊ ಅದಕ್ಕಾಗಿ ಇದು ತೊಗೊಂಡಿದ್ದೀನಿ. ಆ್ಯಂಡ್ ನೀವು ನಾರ್ಮಲ್ ಕ್ಯಾರೆಟ್ ಕೂಡ ಯೂಸ್ ಮಾಡ್ಬೋದು. ಸೊ ನಾನು ಅದನ್ನು ಸ್ವಲ್ಪ ಗ್ರೇಟ್ ಮಾಡಿಕೊಂಡು ಈ ಥರ ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ. ಸ್ವಲ್ಪ ನೀರು ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಆದಮೇಲೆ ಈ ಥರ ಸೋಸ್ಕೊಳ್ಬೇಕಾಗುತ್ತೆ. ಅದು ತಿಕ್ಕಾಗಿರುತ್ತೆ, ಅದಕ್ಕೆ ನಾವು ಸಪ್ರೇಟ್ ಮಾಡಬೇಕು. ಇಲ್ಲಿ ನಾನು ಸಾಫ್ಟ್ ಡೇಟ್ಸ್ ಆಗಿರ್ಬೋದು, ಹಾಲು, ಗೋಡಂಬಿ, ಬಾದಾಮಿ ಮತ್ತು ಡ್ರೈಡ್ ಚೆರ್ರೀಸ್ ಬರುತ್ತಲ್ಲ ಅದನ್ನೆಲ್ಲ ಹಾಕಿ ಮತ್ತೆ ಇನ್ನೊಂದು ಸರಿ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಏನಕ್ಕಂದರೆ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಆ್ಯಂಡ್ ನ್ಯಾಚುರಲ್ ಆಗಿ ಸ್ವೀಟ್ನೆಸ್ ಆ್ಯಡ್ ಆಗುತ್ತೆ. ನಟ್ಸ್ ಆ್ಯಡ್ ಮಾಡೋದ್ರಿಂದ ಹೋಲ್ ಡೇ ಲೈಕ್ ಎನರ್ಜೆಟಿಕ್ ಆಗೂ ಇರುತ್ತೆ. ಸೊ ನಾನು ಯೂಶಲಿ ಚೂಸ್ ಮಾಡಿಕೊಂಡು ಆ್ಯಡ್ ಮಾಡ್ತಿರ್ತೀನಿ. ಸೊ ಇದನ್ನು ಮತ್ತೆ ಗ್ರೈಂಡ್ ಮಾಡಿಕೊಂಡು ನಾವೇನು ಫಸ್ಟ್ ಮಾಡಿಟ್ಟಿರ್ತೀವಲ್ಲ ಅದಕ್ಕೆ ಮಿಕ್ಸ್ ಮಾಡಬೇಕು. ಸೊ ಈಗ ಬ್ರಾಕ್ಲಿ ಸೂಪ್ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಬ್ರಾಕ್ಲಿನ ಚೆನ್ನಾಗಿ ವಾಶ್ ಮಾಡಿ ಈ ಥರ ಹೆಡ್ಸ್ ಅಂದರೆ ಬ್ರಾಕ್ಲಿ ಹೆಡ್ಸ್ ಏನಿರುತ್ತಲ್ಲ ಅದನ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬೇ ಲೀಫ್ ಮತ್ತು ಆನಿಯನ್ ಕೂಡ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಮೀಡಿಯಮ್ ಆಗಿದ್ದರೆ ಸೊ ಒಂದು ಪೂರ್ತಿ ನೀವು ಯೂಸ್ ಮಾಡ್ಬೋದು. ಸೊ ಇವಾಗ ಫಸ್ಟು ಪ್ಯಾನ್ ಮೇಲೆ ನೀರು ಹಾಕಬೇಕು. ಅಂದರೆ ಯಾವ ಥರ ಕನ್ಸಿಸ್ಟೆನ್ಸಿ ಅಂದರೆ ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕು ಅಥವಾ ವಾಟರ್ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಅದನ್ನು ಹಾಕ್ಬೋದು. ನೀರು ಚೆನ್ನಾಗಿ ಬಿಸಿ ಆದಮೇಲೆ ನೀವೇನು ಹೆಚ್ಚಿಟ್ಕೊಂಡಿರ್ತೀರಲ್ಲ ಬ್ರಾಕ್ಲಿನ ಅದನ್ನು ಹಾಕಿ, ಅದ್ರ ಜೊತೆಗೆ ಆನಿಯನ್ ಹೆಚ್ಚಿಟ್ಕೊಂಡಿರ್ತೀರಲ್ಲ ಅದನ್ನು ಕೂಡ ಹಾಕಿ, ಮತ್ತು ಬೇ ಲೀಫ್. ಸೊ ಇದರಲ್ಲಿ ಎಲ್ಲ ಒಟ್ಟಿಗೆ ಹಾಕಿಬಿಡಬೇಕು. ಸೊ ಎಲ್ಲ ಒಟ್ಟಿಗೆ ಹಾಕಿ ಅದನ್ನು ಬಾಯ್ಲ್ ಮಾಡ್ಕೊಳ್ಬೇಕು. ಸೊ ಬೇ ಲೀಫ್ ಹಾಕಾದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ. ಸೊ ಉಪ್ಪು ಹಾಕೋದ್ರಿಂದ ಬಾಯ್ಲ್ ಆಗೋ ಟೈಮಲ್ಲಿ ಚೆನ್ನಾಗಿ ಅದು ಇಟ್ಕೊಳ್ಳುತ್ತೆ. ಒಂದು 10 to 12 ಮಿನಿಟ್ಸ್ ನೀವು ಅದನ್ನು ಬಾಯ್ಲ್ ಮಾಡ್ಕೊಳ್ಬೇಕಾಗುತ್ತೆ ಈ ಥರ ಲಿಡ್ ಕ್ಲೋಸ್ ಮಾಡಿ. ಇಲ್ಲಿ ನಾನು ಗ್ರೇಟೆಡ್ ಕೋಕೋನಟ್ನ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಸೊ ಇಲ್ಲಿ ಫ್ರೆಶ್ ಆಗಿಯೇ ನಾನು ಕಾಯಿ ಹಾಲು ಮಾಡ್ಕೊಳ್ತಿದ್ದೀನಿ. ಸೊ ಇದು ಸೂಪ್ಗೆ ಫ್ಲೇವರೇ ಚೇಂಜ್ ಮಾಡಿಬಿಡುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಸೊ ಅದಾದಮೇಲೆ ಒಂದು 10-15 ಮಿನಿಟ್ಸ್ ಆದಮೇಲೆ ಸೊ ಅದೇ ನೀರೆಲ್ಲ ಅಬ್ಸರ್ವ್ ಆಗಿ ಸೊ ಈ ಥರ ಆಗಿರುತ್ತೆ. ನೀರೆಲ್ಲ ಅಬ್ಸರ್ವ್ ಆದಮೇಲೆ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅಂದರೆ ಆಯಿಲ್ ಏನೂ ಹಾಕಿಲ್ಲ, ಜಸ್ಟ್ ಅದು ಹಾಗೇ ಪ್ಯಾನ್ ಮೇಲೆ ಫ್ರೈ ಮಾಡ್ಕೊಳ್ತಿದ್ದೀನಿ. ಇದೆಲ್ಲ ಆದಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಈ ಥರ ಆಗುತ್ತೆ. ಸೊ ಈ ಥರ ಪಲ್ಪ್ ಥರ ಇರುತ್ತೆ. ಅದನ್ನು ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಮತ್ತೆ ಒಂದು ಪ್ಯಾನ್ಗೆ ಆಯಿಲ್ ಹಾಕಬೇಕು. ಮತ್ತು ಬೆಳ್ಳುಳ್ಳಿನ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಆಯಿಲ್ಗೆ ಹಾಕ್ತಾಯಿದ್ದೀನಿ. ಜಸ್ಟ್ ಹಾಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ.
ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಸೊ ನೀವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಬ್ರಾಕ್ಲಿನ, ಅದನ್ನು ಈ ಥರ ಒಗ್ಗರಣೆ ಹಾಕಬೇಕಾಗುತ್ತೆ. ಒಗ್ಗರಣೆ ಅಂತ ಅಂದರೆ ನಾನಿಲ್ಲಿ ಸಾಸಿವೆನೂ ಯೂಸ್ ಮಾಡಿಲ್ಲ, ಜೀರಿಗೆನೂ ಯೂಸ್ ಮಾಡಿಲ್ಲ, ಜಸ್ಟ್ ಹಾಗೆ ಆಯಿಲ್ ಮತ್ತು ಗಾರ್ಲಿಕ್ ಯೂಸ್ ಮಾಡಿದ್ದೀನಿ. ಮತ್ತು ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಅದನ್ನು ಆ್ಯಡ್ ಮಾಡಿ. ಟ್ರಸ್ಟ್ ಮೀ, ಇದು ತುಂಬಾ ಫ್ಲೇವರ್ ಕೊಡುತ್ತೆ. ಆ್ಯಂಡ್ ಆಲ್ಸೋ ಅದ್ರ ಜೊತೆಗೆ ಸ್ವಲ್ಪ ಪೆಪ್ಪರ್, ಸೊ ಪೆಪ್ಪರ್ ಇದ್ದರೆ ಪೆಪ್ಪರ್ ಹಾಕಿ ಒಂದು 2 to 3 ಮಿನಿಟ್ಸ್ ಹೀಗೆ ಇದನ್ನು ಪ್ಯಾನ್ ಮೇಲೆ ಹಾಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ, ಸೊ ದಟ್ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಅದಾದಮೇಲೆ ನಿಮಗೆ ಕನ್ಸಿಸ್ಟೆನ್ಸಿ ತಕ್ಕಂತೆ ಅದಕ್ಕೆ ನೀರು ಹಾಕಿ. ಯೂಶ್ವಲಿ ಸೂಪ್ ಅಂದರೆ ಸ್ವಲ್ಪ ವಾಟರಿ ಆಗಿರುತ್ತೆ. ಸೊ ಈ ಥರ ಎಷ್ಟು ಬೇಕೋ ಅಷ್ಟು ನೀವು ನೀರು ಹಾಕ್ಕೊಳ್ಳಿ. ನೀರು ಹಾಕಿ ಅದನ್ನು ಮತ್ತೆ ಸ್ವಲ್ಪ ಬಾಯ್ಲ್ ಆಗಬೇಕು. ಅದು ಈ ಥರ ಬಬಲ್ಸ್ ಬರಬೇಕು. ಸೊ ಬಬಲ್ಸ್ ಬಂದಾದಮೇಲೆ ಅದಕ್ಕೆ ಕಾಯಿ ಹಾಲು ಏನು ಮಾಡಿಟ್ಕೊಂಡಿರ್ತೀವಲ್ಲ ಫ್ರೆಶ್ ಆಗಿ, ಸೊ ಅದನ್ನೇ ಹಾಕಿ. ಯೂಶ್ವಲಿ ಹೊರಗಡೆದು ಹಾಕ್ಬೋದು, ಬಟ್ ಅದು ಅಷ್ಟು ಟೇಸ್ಟ್ ಕೊಡಲ್ಲ. ನಾನು ಟ್ರೈ ಮಾಡಿದ್ದೀನಿ, ಬಟ್ ಮನೆಯಲ್ಲೇ ಮಾಡಿಕೊಂಡು ಮಿಕ್ಸ್ ಮಾಡೋದಿದೆಯಲ್ಲ ಅದು ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಸೊ ಈ ಥರ ಮತ್ತು ಅದನ್ನು ಸ್ವಲ್ಪ ಬಾಯ್ಲ್ ಮಾಡೋಕ್ಕೆ ಬಿಡಿ. ಸೊ ಬಾಯ್ಲ್ ಆದಾಗ ಏನಾಗುತ್ತೆ, ಅದು ಇನ್ನೂ ಫ್ಲೇವರ್ ಆಗಲಿ ಟೇಸ್ಟ್ ಆಗಲಿ ಜಾಸ್ತಿ ಆಗುತ್ತೆ. ನಾನು ಅಡಿಷ್ನಲ್ ಆಗಿ ಒಂದು ಸ್ಟೆಪ್ ಏನು ಆ್ಯಡ್ ಮಾಡ್ತಿದ್ದೀನಿ ಅಂದರೆ ಬಟರ್ ಹಾಕ್ತಿದ್ದೀನಿ, ಅಂದರೆ ಬೆಣ್ಣೆ ಹಾಕ್ತಿದ್ದೀನಿ. ಸೊ ಬೆಣ್ಣೆ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಈ ಥರ ಆಗಿದೆ. ಟ್ರಸ್ಟ್ ಮೀ, ಎಷ್ಟು ಸಖತ್ತಾಗಿತ್ತು ಅಂದರೆ ಬ್ರಾಕ್ಲಿನ ಅಂದರೆ ಹಾಗೆ ಬೇಯಿಸ್ಕೊಂಡು ತಿನ್ನೋಕ್ಕೆ ಅಷ್ಟಿಷ್ಟ ಆಗಲ್ಲ. ಈ ಥರ ಸೂಪ್ ಮಾಡ್ಕೊಂಡು ತಿನ್ನೋದಿದೆಯಲ್ಲ ಸಖತ್ತಾಗಿರುತ್ತೆ. ಆ್ಯಂಡ್ ಕ್ಯಾರೆಟ್ ಸ್ಮೂತಿ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ, ನೋಡೋಕ್ಕೆ ಎಷ್ಟು ಚೆಂದ ಕಾಣ್ತಿದೆ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಬ್ರಾಕೊಲಿ ಇಟ್ ಹ್ಯಾಸ್ ಮಲ್ಟಿಪಲ್ ಹೆಲ್ತ್ ಬೆನಿಫಿಟ್ಸ್. ಸೊ ಇಟ್ ಈಸ್ ವೆರಿ ರಿಚ್ ಇನ್ ವೈಟಮಿನ್ ಸಿ ಆ್ಯಂಡ್ ಆಲ್ಸೋ ವೈಟಮಿನ್ ಸಿ, ವೈಟಮಿನ್ ಕೆ, ಸುಮಾರಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಲೈಕ್ ಗಟ್ ಹೆಲ್ತ್ ಆಗಿರ್ಬೋದು, ಡೈಜೆಷನ್ಗಾಗಿರ್ಬೋದು, ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡೋದಾಗಿರ್ಬೋದು, ಕೊಲೆಸ್ಟ್ರಾಲ್ ಇದು ಮಾಡೋದಾಗಿರ್ಬೋದು. ಸೊ ಪ್ರತಿಯೊಂದು ಬೆನಿಫಿಟ್ಸ್ ಬ್ರಾಕೊಲಿಯಲ್ಲಿ ಸಿಗುತ್ತೆ. ಸೊ ನೋಡಿದ್ರಲ್ಲ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ದ್ಯಾನ್ ಎನಿಥಿಂಗ್. ಖುಷಿಯಾಗಿರಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.